ಈಗ ರಾಜ್ಯದಲ್ಲಿ ಏನ್ ಚರ್ಚೆ ಆಗ್ತಾ ಇದೆ ತಮಗ್ ಗೊತ್ತು, ಹೌದು. ಮತ್ತು ಇದು ಯಾವ ರೀತಿ ರಾಜಕೀಯ ಆಗ್ತಾ ಇದೆ ಅನ್ನೋದನ್ನು ಕೂಡ ತಾವು ನೋಡ್ತಾ ಇದ್ವಿ. ಏನ್ ಹೇಳಕ್ ಇಷ್ಟಪಡ್ತೀರಿ? ಈಗ ಇದು ರಾಜಕೀಯ ಅಂತ ಹೇಳಿದರೆ ಪ್ರಜ್ವಲ್ ರೇವಣ್ಣ ಅವರು ಮಾಡಿರುವಂಥ ಒಂದು 2,000ಕ್ಕಿಂತ ಹೆಚ್ಚಿನ ಹುಡುಗಿಯರ ಬಗ್ಗೆ ಹೇಳಬೇಕು ಅಂತಂದರೆ ಅತಿ ನೀಚ ಕೆಲಸವನ್ನು ಅವ್ರು ಮಾಡಿದ್ದಾರೆ. ಇದನ್ನು ನಾವೆಲ್ಲ ಖಂಡಿಸ್ತೀವಿ. ಯಾಕೆ ಅಂತಂದರೆ ಇದಕ್ಕೆ ಪ್ರಜ್ವಲ್ ರೇವಣ್ಣ ಅವರಷ್ಟೇ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದರೆ ಇದಕ್ಕೆ ಅವರಿಗೆ ಈ ಒಂದು ಮಾಡಿರುವಂಥ ಕೃತ್ಯಕ್ಕೆ ಅವ್ರಿಗೆ ಈಗಾಗಲೇ ಅರೆಸ್ಟ್ ಮಾಡಿ ಅವರನ್ನು ಒಳಗೆ ಹಾಕಬೇಕಾಗಿತ್ತು. ಆದರೆ ಕೇಂದ್ರ ಸರ್ಕಾರದವರು ಅವರನ್ನು ಯಾರಿಗೂ ಗೊತ್ತಿಲ್ಲದ ಹಾಗೆ ವಿಷಯ ಗೊತ್ತಾದ ತಕ್ಷಣ ಇಮಿಡಿಯೇಟ್ಲಿ ಅವರನ್ನು ಜರ್ಮನಿಗೆ ಕಳಿಸಿದ್ದಾರೆ ಅನ್ನೋದು ಒಂದು ಸುದ್ದಿನೂ ಇದೆ. ಅಲ್ಲ ಮೇಡಮ್, ರಾಜ್ಯ ಸರ್ಕಾರದವ್ರು ಏನು ಕಡಲೆಕಾಯಿ ತಿಂತಿದ್ರೆ ಮಲ್ಕೊಂಡಿದ್ರೆ ಬೆಚ್ಚಿಗೆ ಬಿಸಿಲಿದೆ ಹೊರಗಡೆ ಬಂದ್ರೆ ಸುಟ್ಟೋಗುತ್ತೆ ಅಂತ ಅವ್ರಿಗೆ ಗೊತ್ತಿತ್ತು ತಾನೇ ಈ ತರ ಆಗಿದೆ ಅಂತ. ಎಲೆಕ್ಷನ್ ಹಾಸನದಲ್ಲಿ ಎಲೆಕ್ಷನ್ ಮತದಾನ ಮಾಡೋಕ್ಕಿಂತ 2 ದಿನದ ಮುಂಚೆನೇ ಬಂದಿತ್ತು ಮೇಡಮ್ ಈ ವಿಡಿಯೋಗಳೆಲ್ಲ. ಸೊ ಏನಾದರೂ ಮಾಡ್ಬೋದಾಗಿತ್ತಲ್ಲ. ಮಾಡುವಕ್ಕಿಂತ ಮುಂಚೆ ಅದು ಏನು ವಿಷಯ ಗೊತ್ತಾಗಿದ್ದು ಒಂದು ಕ್ಷಣದಲ್ಲೇ ಆ ಮನುಷ್ಯ ನಾಪತ್ತೆ ಆದವಾಗ ರಾಜ್ಯ ಸರ್ಕಾರದವ್ರು ಏನು ಮೇಡಮ್ ರಾಜಾರೋಷವಾಗಿ ಮತದಾನ ಮಾಡಿದ್ದೀನಿ ಅಂತ ಹಿಂಗೆಲ್ಲ ಪೋಸ್ಟ್ ಕೊಟ್ಟು ತೋರ್ಸೇ ಹೋಗಿದ್ದು. ಯಾಕಂತಂದ್ರೆ ಇಂಥ ಒಂದು ಕೃತ್ಯ ಅವ್ರು ಮಾಡಬಾರ್ದಾಗಿತ್ತು, ಮಾಡಿದ್ದಾರೆ. ಇದೆಲ್ಲ ನಿಜಕ್ಕೂ ನಮ್ಮಂಥ ಹೆಣ್ಮಕ್ಳಿಗೆಲ್ಲ ಒಂದು ಅವಹೇಳನ ಇದು ಅಂತ ಹೇಳ್ಬೋದು. ಅಂತ ಈಗ ನಾವು ಹೇಳ್ತೀವಿ, BJP ಸರ್ಕಾರದವರು ಒಂದು ಮೊನ್ನೆ ಈಗಾಗಲೇ ಸದ್ಯದಲ್ಲೇ ಆಗಿರುವಂಥ ಒಂದು ಕೃತ್ಯ ಹುಬ್ಳಿಯಲ್ಲೇ ಆಗಿತ್ತು. ನೇಹಾ ವಿಷಯಕ್ಕೆ ಒಂದು ಮುಸ್ಲಿಂ ಹುಡುಗ ಅದನ್ನು ಒಂದು ಕೆಲಸ ಮಾಡಿದನಂತ ಎಲ್ಲರೂ ರೋಡಿಗಿಳಿದು ಸುಮಾರು ಅದು ಆಗಿರುವಂಥ ದಿನದಿಂದ ಹಿಡಿದು ಇಲ್ಲಿವರೆಗೂ ಬೇಡದಿರುವಂಥ ಹೇಳಿಕೆಗಳನ್ನೆಲ್ಲ ಕೊಟ್ಟು ಆ ಮನುಷ್ಯನನ್ನು ಒಳಗೆ ಹಾಕಲೇಬೇಕು. ಎಸ್, ನಾವು ಅದನ್ನು ಒಪ್ಕೊಳ್ತೀವಿ. ಯಾಕಂತಂದರೆ ನೇಹ ಅಂತ ಒಂದು ಮುದ್ದಾದ ಹೆಣ್ಮಗಳನ್ನು ಆ ಹುಡುಗ ಮಾಡಿರೋದು ಕೃತ್ಯ ಅದು ನಿಜಕ್ಕೂ ಖಂಡನೀಯ. ಅದಕ್ಕೆ ಅವನಿಗೆ ಶಿಕ್ಷೆ ಆಗಲೇಬೇಕು. ಶಿಕ್ಷೆ ಅಷ್ಟೇ ಅಲ್ಲ, ಅವ್ನು ಗಲ್ಲು ಶಿಕ್ಷೆನೇ ಆಗಬೇಕು ಅಂತ ನಾವೆಲ್ಲರೂ ಅದನ್ನೇ ಬಯಸ್ತೀವಿ. ಆದರೆ ಆ ಹುಡುಗಿ ಪರವಾಗಿ ನಿಂತಿರುವಂಥ ಈ ಒಂದು BJP ಸರ್ಕಾರ ಇವತ್ತಿನ ದಿನ ಯಾಕೆ ರೋಡಿಗೆ ಇಳಿತಾ ಇಲ್ಲ? ಮೇಡಮ್, ನೀವು ಈಗ ಏನು ಹೇಳಿದ್ರಿ, ಈಗ ರಾಜ್ಯ ಸರ್ಕಾರವ್ರಿಗೂ ನೀವು ಬ್ಲೇಮ್ ಮಾಡ್ತಾ ಇದ್ದೀರಿ. ಅದು ಸರಿ ಇಲ್ಲ. ಯಾಕಂದರೆ ಅವ್ರಿಗೂ ಪ್ರಜ್ವಲ್ ರೇವಣ್ಣಗೂ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಯಾರು ಕೊಟ್ಟಿದ್ದಾರೆ? ಸೆಂಟ್ರಲ್ ಗೌರ್ಮೆಂಟ್ ಅವರು ಕೊಟ್ಟಿದ್ದಾರೆ. ಅವರು ಆಬ್ಸ್ಕಾಂಡಿಂಗ್ ಆಗಿದ್ದಾರೆ, ಫ್ರಾಂಕ್ಫರ್ಟ್ ಜರ್ಮನಿಗೆ ಹೋಗಿದ್ದಾರೆ. ಸೊ ನಮ್ಮ ರಾಜ್ಯ ಸರ್ಕಾರದ್ದು ತಪ್ಪಿಲ್ಲ. ಮತ್ತು ದೇವರಾಜ್ ಗೌಡ ಅವರು ಡಿಸೆಂಬರ್ 2023ನಲ್ಲಿ ಅವ್ರಿಗೂ ಒಂದು ನರೇಂದ್ರ ಮೋದಿಜಿ ಅವ್ರಿಗೂ ಹಾಗೂ ಅಮಿತ್ ಶಾ ಅವ್ರಿಗೂ ಹಾಗೂ JP ನಡ್ಡಾ ಅವ್ರಿಗೂ ಒಂದು ಪತ್ರ ಬರೆದಿದ್ರು. ಈ ರೀತಿ ಪ್ರಜ್ವಲ್ ರೇವಣ್ಣದು ಸೆಕ್ಷುವಲ್ ಹ್ಯಾರಸ್ಮೆಂಟ್ ಆಗ್ತಾಯಿದೆ. ಆದರೆ ಅವ್ರಿಗೂ ಸಪೋರ್ಟ್ ಮಾಡಿ ಅವ್ರಿಗೂ MP ಟಿಕೆಟ್ ನೀಡಿದ್ದಾರೆ. ನಮ್ಮ ಪ್ರಧಾನಮಂತ್ರಿ ಅವರು ಹೇಳ್ತಾರೆ ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ. ಇದು ಯಾವ ರೀತಿ ನ್ಯಾಯ ಅವರು ಕೊಡ್ತಾ ಇದ್ದಾರೆ? ಮಹಿಳೆಯರ ರಕ್ಷಣೆಗೆ ಏನು ಮಾಡ್ತಾ ಇದ್ದಾರೆ? ಕರೆಕ್ಟ್ ಮೇಡಮ್. ಅದೇ ಪ್ರಶ್ನೆನ ನಾವು ಕೇಳಿದ್ರೆ ನೇಹಾ ಕೊಲೆ ಆಯ್ತು, ರಾಜ್ಯ ಸರ್ಕಾರ ಏನು ಮಾಡ್ತಾ ಇತ್ತು? ಕಡಲೆಕಾಯಿ ತಿಂತಾ ಇತ್ತ ಅಂತ. ಇಲ್ಲ, ಅವರು ನಮ್ಮ ರಾಜ್ಯ ಸರ್ಕಾರ ಅವರು ಕ್ರಮ ಜರುಗಿಸಲು ಹೇಳ್ತಾ ಇದ್ದಾರೆ. ಅದೇ ಏನಿಲ್ಲ ಮೇಡಮ್, ಅವರು ರಾಜಕೀಯ ಮಾಡ್ತಾ ಇಲ್ಲ ನಮ್ಮ ರಾಜ್ಯ ಸರ್ಕಾರದವರು. ಇದರಲ್ಲಿ ರಾಜಕೀಯನೇ ನಡೀತಾರೆ. ನೀವು ನೋಡ್ತಾ ಇದ್ದೀರಾ DK ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಅವ್ರು ಹೆಂಗ್ ಜಗಳ ಆಡ್ತಾ ಇದ್ದಾರೆ ಈ ವಿಚಾರದಲ್ಲಿ ಅಂತ ನೀವು ನೋಡ್ತಾ ಇದ್ದೀರಾ? ಇಲ್ಲ, ಒಬ್ರಿಗೊಬ್ರು ನನ್ನ ಫ್ಯಾಮಿಲಿ ಬಗ್ಗೆ ಮಾತಾಡ್ಬೇಡ, ನಿನ್ನ ಫ್ಯಾಮಿಲಿ ಬಗ್ಗೆ, ಇದನ್ನ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ. ಲೆಟ್ ಅಸ್ ಬಿ ಫೇರ್ ಮೇಡಮ್. ನಾವು ಯಾವ ಸರ್ಕಾರ I am not telling that this, but regarding this, his own son, HD Ravana's son, ಇಷ್ಟ 20 ವರ್ಷದಿಂದ ಅವರು ರೇಪ್ ಮಾಡ್ತಾ ಇದ್ದಾರೆ. ದಿಸ್ ಇಸ್ ನಾಟ್ ಜಸ್ಟ್ ಅ ಸ್ಕ್ಯಾಂಡಲ್, ಇದು ಬಿಗ್ಗೆಸ್ಟ್ ಕ್ರೈಮ್, ರೇಪ್ ಕ್ರೈಮ್ ಆಗ್ತಾ ಇದೆ ನಮ್ಮ ಹಿಸ್ಟ್ರಿ ಆಫ್ ಇಂಡಿಯಾದಲ್ಲಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.